ಹುಚ್ಚಿ ಬಂದು ಕೂತಿದೆ ಇಲ್ಲಿ. ಅಯ್ಯುಟ್ಟಪ್ಪ ನನ್ ಮಗನೇ, ಏನ್ಲ ಸತೀಸ ಎಣ್ಣೆ ಏಟಲ್ ದಿನ ನಿನ್ ಎಂಟಿಗೆ ಹೊಡಿತ್ಯಂತೆ. ಅವಳಿಗೂ ಒಂದ್ 90 ಹಾಕಿಸ್ಲಾ? ಆವಾಗ ಕೊಡ್ತಾಳ ನಿಂಗೆ ಮಾಂಜ. ಏಯ್, ಇನ್ನೊಂದ್ಸಲ ಅವಳಿಗೆ ಏನಾದ್ರೂ ಟಾರ್ಚರ್ ಮಾಡಿದ್ರೆ ಕಳ್ದೋಗ್ಬಿಡ್ತೀಯ ಮಗನೇ. ನಿಂಗೂ 90 ಹಾಕಿಸ್ತೀನಿ ಬಿಡೆ. ಬಿಡೆ ಬಿಡೆ ನನ್ನ. ಇಳಿಯೇ ಕೆಳಗಡೆ ಇಳಿಯೇ. ಯಾಕೆ ನನ್ನ ಎಳ್ಕೊಂಡ್ ಬಂದೆ? ನಿನ್ಗೂ 90 ಕೊಡಿಸ್ತಿದ್ದ. ಹಾಕ್ತೀನಿ ನೋಡು ನಿನಗೆ. ಇವರು ನನ್ನ ಫೇವ್ರೆಟ್ ಡ್ಯಾಡಿ ವಿಶ್ವನಾಥ್. ನಾನ್ ಕೇಳಿದ್ ಯಾವ್ದನ್ನು ಇವಾಗಿನವರೆಗೂ ಇಲ್ಲ ಅಂದಿಲ್ಲ. ಎಲ್ಲಾ ಹುಡುಗಿರ್ಗೂ ಇಂಥ ಅಪ್ಪ ಸಿಕ್ಬಿಟ್ರೆ ಇಡೀ ವಿಶ್ವನೇ ಉದ್ಧಾರ ಆಗ್ಬಿಡತ್ತೆ. ಇವರು ನಮ್ಮಮ್ಮ ಕಮಲಿ. ನಾನ್ ಕೇಳಿದ್ದಕ್ಕೆಲ್ಲ ಕಡ್ಡಿ ಅಲ್ಲಾಡ್ಸೋದೇ ಇವಳ ಕೆಲ್ಸ. ನಮ್ಮಪ್ಪನಿಗೆ ಒಳ್ಳೆ ಪೇರ್ ಅಲ್ಲ, ಅದ್ ಎಲ್ಲಿಂದ ಗಂಟು ಬಿದ್ಲೋ ಪುಣ್ಯಾತ್ಗಿತ್ತಿ. ಇವನ್ ಸೂರಿ ಅಂತ ನಮ್ ದೂರದ ರಿಲೇಷನ್ನು. ಇವನ್ ಅತ್ತಾಗ್ಲೇ ಅಮಾವಾಸ್ಯೆ, ನಕ್ಕಾಗ್ಲೇ ಹುಣ್ಣಿಮೆ. ನಮ್ ವಿಷದ್ ಫ್ಯಾಕ್ಟ್ರಿಗೆ ಇವನೇ ಅಸಿಸ್ಟೆಂಟ್ ಮ್ಯಾನೇಜರು. ಯಾವಾಗ್ಲೂ ವಿಷ ಕುಡ್ದೋನಂಗೆ ಇರ್ತಾನೆ. ಇವ್ರ ಬಗ್ಗೆ ಎಲ್ಲ ಹೇಳಾಯ್ತು. ನನ್ ಬಗ್ಗೆ ಏನು ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ ಬಗ್ಗೆ ನಮ್ಮಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೋತಿ ಒಂದ್ ಬುಲೆಟ್ ಕೊಡ್ಸಿಲ್ಲ ಅಂತ ಹುಚ್ಚಿ ತರ ಅವತಾರ ಹಾಕೊಂಡು ಫ್ಯಾಕ್ಟ್ರಿ ಮುಂದೆ ನಮ್ ಮಾನ ಮರ್ಯಾದೆ ಕಳ್ದಿದ್ಯಾ. ಅಷ್ಟು ಸಾಲ್ದು ಅಂತ ಕುಡ್ದು ತರ ಆಕ್ಟಿಂಗ್ ಮಾಡಿದ್ಯಲ್ಲ. ಏನ್ ಬಂದಿದ್ಯಾ ನಿನಗ್ ದೊಡ್ಡ ರೋಗ? ಇಷ್ಟಕ್ಕೂ ಗಂಡು ಹುಡುಗರು ಉಪಯೋಗಿಸೋ ಬುಲೆಟ್ ನಿನಗ್ ಯಾಕೆ ಬೇಕು? ಹೆಣ್ಮಕ್ಳು ತರ ಇರ್ಬೇಕು. ಪ್ಯಾಂಟು ಶರ್ಟು ಹಾಕೊಂಡ್ಬಿಟ್ರೆ ಗಂಡು ಹುಡುಗ ಆಗೋಗ್ತೀಯಾ? ನೋಡು ನಿನಗೊಂದು. ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ ಬಿಡೆ. ನೀನ್ ಯಾಕೆ ಅವಳನ್ನ ಗೋಳು ಇಕ್ಕೋತೀಯ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ಈಕ್ವಲ್ ಆಗಿರ್ಬೇಕು ಇಂಡಿಯಾದಲ್ಲಿ. ಮಗಳೇ ತಗೊಳಮ್ಮ ಕೀನ. ನಾಳೆಯಿಂದ ಬೈಕಲ್ಲಿ ಸ್ಟೈಲ ಕಾಲೇಜ್ ಐ ಲವ್ ಯು ಮಗಳೇ. I love your style, girl. Hey, sexy lady, I like your flow. Your body's banging out of control. Your booty on that's right. Ceiling to floor. ಹಾಯ್ 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 ಕಣೆ. ಯಾಕ್ರೆ ಇಲ್ಲಿ ನಿಂತಿದ್ದೀರಾ? ಇಂಗ್ಲಿಷ್ ಕ್ಲಾಸ್ ಅಟೆಂಡ್ ಮಾಡಲ್ವಾ? ನೋಡೆ ಹೋಗೋದ 5 ನಿಮಿಷ ಲೇಟ್ ಆಯ್ತು ಅಂತ ಒಳಗಡೆನೇ ಸೇರ್ಸ್ಕೊಂತಿಲ್ಲ ಕಾಂತಾಮಣಿ. ಇದೇ ನಿನ್ಗೆ ಲಾಸ್ಟ್ ವೀಕ್ ನನಗೂ ಹಂಗೆ ಮಾಡಿದ್ಲು. ನಾವೇನೋಳ್ ತುಕಾಲಿ ಇಂಗ್ಲಿಷ್ ಲೆಕ್ಚರ್ ಕೇಳಕ್ಕ ಕೂತ್ಕೋತೀವಿ, ಅಟೆಂಡೆನ್ಸ್ಗೋಸ್ಕರ ಹೋಗೋದಷ್ಟೇ. ನಮ್ಗೇನ್ ಇಂಗ್ಲಿಷ್ ಬರಲ್ವಾ? ನಾವಿಲ್ದೆ ಅದ್ ಹೆಂಗ್ ಕ್ಲಾಸ್ ಮಾಡ್ತಾಳೆ ನೋಡೇ ಬಿಡೋಣ. ಕಮಾನ್ ಗೈಸ್. ಲೆಕ್ಚರರ್ ಅಂತ ನನ್ನ ಹತ್ರ ಲೆವೆಲ್ ತೋರ್ಸಿದ್ರೆ ಡೀಲೆ. ಹಲೋ ಹೇಳಿ ಅಣ್ಣ. ಎಲ್ಲಿದೆಯಾ ಸುರಿ? ಆಫೀಸಲ್ಲಿ ಇದ್ದೀನಣ್ಣ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಕೋಲಾರಕ್ಕೆ ಹೋಗ್ತಾ ಇದ್ದೀನಿ. ಫ್ಯಾಕ್ಟ್ರಿ ಕಡೆ ಸ್ವಲ್ಪ ಹುಷಾರು. ಹಾಗೆ ಆ ಮೈಸೂರಿನ ಪಾರ್ಟಿ ಆರ್ಡರ್ ಕೊಟ್ಟಿದ್ದಾನೆ, ತಕ್ಷಣ ಕಳಿಸ್ಬಿಡು. ಸರಿ ಅಣ್ಣ. ಪ್ರೇಮ ಬರಹ. ಏ ಸೂರಿ, ನನಗೊಂದು ಸಿಗರೇಟ್ ಹೇಳೋ. ಯಾವ ಬ್ರ್ಯಾಂಡು? ಏನೋ ನೀನು ಒಂದು ಹುಡುಗಿ ಸಿಗರೇಟ್ ಕೇಳ್ತಿದ್ರೆ ಸ್ವಲ್ಪ ಆಶ್ಚರ್ಯ ಆಗೋದು ಬೇಡ? ಒಂದು ಹುಡುಗಿ ಸಿಗರೇಟ್ ಕೇಳ್ತಾ ಇದ್ದಾಳೆ ಅಂದ್ರೆ ಸ್ವಲ್ಪನಾದ್ರೂ ಆಶ್ಚರ್ಯ ಆಗೋದು ಬೇಡವಾ ನಿನಗೆ?
ಹುಡುಗಿರ್ ಸಿಗರೇಟ್ ಸೇದೋದು ಹೊಸದೇನಲ್ವಲ್ಲ? ಸರಿ, ನಾನ್ ಕೇಳಿದಕ್ಕಾದ್ರೂ ಸ್ವಲ್ಪ ಆದ್ರೂ ರಿಯಾಕ್ಷನ್ ಬೇಡ್ವಾ? ಹ? ನಾನು ಯಾರ ಸಂತೋಷಕ್ಕೂ ಅಡ್ಡಿ ಬರಲ್ಲ. ಏಯ್ ಕುಳ ಟೀ ಹಾಕಲೇ. ಹಳೆ ಸಾಲ ವಾಪಸ್ ಕೊಡಿ ಸರ್, ಆಮೇಲೆ ಟೀ ಕೊಡ್ತೀನಿ. ಏನ ಏನ ಇಡೀ ಏರಿಯಾಗೆ ಕೇಳಿಸೋ ತರ ಸ್ಪೀಕರ್ ಕೇಳಿಸ್ತೀಯಾ? ನನ್ನ ಮಗನ ಸ್ಟೈಲ್ ನೋಡ್ರು, ಹ್ಯಾಂಡಿಕ್ಯಾಪ್ ಆದ್ರೂ ಕ್ಲಾಪ್ ಬೇಕಾ? ಓಹ್ ಕ್ಲಾಸ್ ಬೇರೆ. ಮಗ ಹೆಂಗ್ ಕಾಣಿಸ್ತಾ ಇದೀನ್ರೋ? ಸೂಪರ್. ಟೀ ಕಾಸು ಬೇಕಾ ನಿಂಗೆ? ಟೀ ಕಾಸು ನನಗೆ ಕಪಾಳು ಕೊಡ್ತೀಯಾ? ಸ್ಪೀಕರ್ ಹಾಕ್ಬೇರೆ ಕಳಿಸ್ತೇನಾ? ನನಗೆ ಕಪಾಳು ಕೊಡ್ತೀಯಾ? Shit. ಅಕ್ಕ ಏಯ್ ಬಾರೋ ಇಲ್ಲಿ, ನಿಂತ್ಕೊಳ್ಳೋ. ಎದ್ದೇಳೋ ಮೇಲೆ. ಕೈ ಕಾಲ್ ನೆಟ್ಗಿಲ್ದವನೆ ದುಡ್ಕೊಂಡ್ ತಿಂತಾವನೆ, ಎಲ್ಲ ನೆಟ್ಗಿಟ್ಕೊಂಡು ರೌಡಿಸ ಮಾಡಕ್ ಬರ್ತೀರಾ? ಕಳಿಸ್ಕೊಂತಾ ಇರೋ, ಕಳಿಸ್ಕೊಂತಾ ಇರೋ. ಇನ್ನೊಂದು ಸರಿ ಏನಾದ್ರೂ ಈ ಕಡೆ ನೋಡಿದ್ರೆ ಮಕ್ಳ ಥ್ಯಾಂಕ್ಸ್ ಸೂರ್ಯಣ್ಣ. ಕೂಲ್. ವಾವ್ ವಾವ್, ಅಮೇಜಿಂಗ್. ಫಸ್ಟ್ ಟೈಮ್ ನಿನ್ನ ಈ ತರ ನೋಡ್ತಾ ಇರೋದು. ನಿಜವಾಗ್ಲೂ ನಿನಗಿಷ್ಟೊಂದು ಕೋಪ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲಿಂದ ಬಂತು ನಿಂಗೆ ಇಷ್ಟೊಂದು ಕೋಪ? ನನ್ನೇನ್ ಕಾರ್ಟೂನ್ ಅನ್ಕೊಂಡಿದ್ಯಾ? ಇಲ್ಲ ಎಲ್ರಿಗೂ ಇರೋ ತರ ನನಗೆ ಕೋಪನೂ ಇದೆ, ಪ್ರೀತಿನೂ ಇದೆ. ಯಾರಿಗೇನ್ ತೋರಿಸ್ಬೇಕೋ ಅದನ್ನ ತೋರಿಸ್ತೀನಿ. ನಿನ್ ಕೋಪ ಏನೋ ನೋಡ್ದೆ, ಆದ್ರೆ ಒಂದಿನಾನು ನಿನ್ ಪ್ರೀತಿ ನೋಡ್ದಂಗಿಲ್ವಲ್ಲೋ? ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದೆ, ಏನು ಮಾತಾಡ್ತಾನೆ ಇಲ್ಲ. ನಾನ್ ಮಾತಾಡೋಕೆ ನಿನ್ನನ್ ಕರ್ಕೊಂಡ್ ಬಂದಿಲ್ಲ, ನಿನ್ನನ್ ಮಾತಾಡ್ಸೋಕ್ ಕರ್ಕೊಂಡ್ ಬಂದಿದ್ದೀನಿ. ಎಣ್ಣೆ ಹೊಡೆದ್ರೆ ನಾನು ಮಾತಾಡ್ತೀನಿ ಅಂತ ನಿಂಗೆ ಯಾರು ಹೇಳಿದ್ದು? ಎಣ್ಣೆ ಏಟಲ್ ಹುಡುಗರು ಹೃದಯಕ್ಕೆ ಬಿದ್ದಿರೋ ಏಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಅಂತ ನನಗ್ ಗೊತ್ತು. ತಗೋ. ನಿನ್ ಗಾಡಿ ಮೇಲೆ ಒಂದ್ ಇನಿಷಿಯಲ್ ನೋಡ್ದೆ. ಏನೋ ಅದು? ಯಾರೋ ಆ ಹುಡುಗಿ? ಅಯ್ಯ ಛೀ. ಮೈ ಕೊಡು. ಅಲ್ಲಿ ನಿಲ್ಕೋ. ವೀಕ್ಷಕರೇ, ಸತ್ಯ ಸಂದೇಶ ಚಿತ್ರ ರಾಜ್ಯಾದ್ಯಂತ ಇಂದು ತೆರೆ ಕಂಡಿದ್ದು, ಫಸ್ಟ್ ಶೋ ನೋಡಿದ ಪ್ರೇಕ್ಷಕರು ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರಿ ಹೋಯ್ತು. ಹೇಗಿದೆ ಫಿಲ್ಮು? ಸಿನಿಮಾಗೂ ಬರ್ತಾರ. ಅಯ್ಯೋ. ಯಜಮಾನ್ರೆ, ಹೇಗಿದೆ ಫಿಲಮು? ಈ ಸಿನಿಮಾಗೆ ನನ್ ಜೋಡ್ ಸಿಗಾಕ ನಮ್ ಎಕ್ಸ್ಪೀರಿಯನ್ಸ್ ಮುಂದೆ ಅವ್ನ್ ಸಿನಿಮಾ ಎಂಟ್ರಿ ಮಾಡಿದಾನೆ. ಕೋಟ್ ದುಡ್ಡಿಗೆಲ್ಲ ಮೋಸ ಆಯ್ತು. ನಿಮ್ ಟಿವಿಯಲ್ಲಿ ಹೇಳಿ ಜನಗಳಿಗೆಲ್ಲ ಪಿಕ್ಚರ್ ನೋಡ್ಬೇಡಿ ಅಂತ. ಯಜಮಾನ್ರೆ, ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಎಷ್ಟು ಫಿಲ್ಮ್ಸ್ ನೋಡಿದೀರಾ? ಒಂದ ಎರಡ ಎಂತ ಎಂತ ಸಿನಿಮಾಗಳು ನೋಡಿದೀವಿ.
ಸುಮ್ಮನೆ ಹೇಳೋದಲ್ಲ, ನಮ್ ಕಾಲದಲ್ಲಿ ಒಳ್ಳೆ ಒಳ್ಳೆ ಡೈರೆಕ್ಟರ್ ಇದ್ರು. ನಮ್ಮಂತ ರಸಿಕರಿಗೆ ಒಳ್ಳೆ ರಚನೆ ಕೊಟ್ಟು ಸಿನಿಮಾ ತೋರಿಸಿದ್ರು. ಈಗಲೂ ಅವೇ ಬಡ್ಡಿ ಎತ್ತವು, ಏನು ಪ್ರಯೋಜನ ಇಲ್ಲ. ಬ್ಯಾನರ್ ಅಲ್ಲೇ ಒಂಥರ ತೋರಿಸ್ತವೆ, ಒಳಗೆ ಒಂಥರ ತೋರಿಸ್ತವೆ. ಅಯ್ಯ ಉಗಿರಿ ನಿಮ್ ಟಿವಿಯೆಲ್ಲ ಹಾಕೋಣ ನನ್ನ ಮಕ್ಕಳಿಗೆಲ್ಲ. ಹೌದು, ಯಾವ ಟಿವಿ ಇದು? ಡುಬಾಕ್ ಟಿವಿ ಅಂತ. ಓ, ಡುಬಾಕೋರು. ಹೇಗಿತ್ತು ಸರ್ ಫಿಲಮು? ಮೇಡಮ್, ಯಾವ ಟಿವಿ ನಿಮ್ದು? ಡುಬಾಕ್ ಟಿವಿ ಅಂತ ಹೊಸ ಚಾನಲ್. ಏನೇ ಟಿವಿ ಚಾನಲ್ಗಳು ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪಿಕ್ಚರ್ ರಿಪೋರ್ಟ್ ಬಗ್ಗೆ ಏನೇ ಕೇಳ್ತೀಯಾ? ಬಾ ಒಳಗಡೆ ಲೈವ್ ಅಲ್ಲಿ ತೋರಿಸ್ತೀನಿ. ಏಯ್ ಹೋಗೋ ಲೋಫರ್. ಬಾರೆ ಶ್ವೇತಾ. ಏಯ್ ನಿಂತ್ಕೊಳ್ಳೆ ಶಿಲೋಬೆ. ಬೇಗ ಗಾಡಿ ಸ್ಟಾರ್ಟ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಸ್ಟಾಪ್ ಪುಟ್ಟಿ. ತಕ್ಕೋ, ಇವಾಗ ರೆಕಾರ್ಡ್ ಮಾಡ್ಕೊಂಡು ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಹಾಕೊಂಡು ಮಜಾ ತಗಂತೀರಾ? ಕೊಡೆಯಲ್ಲಿ ಕ್ಯಾಮ್ರಾ. ಏಯ್ ಕೊಡಲ್ಲ, ಹೋಗಲೇ. ಕೊಡಲ್ವಾ ಕ್ಯಾಮ್ರಾ? ಏಯ್ ಬೈಕ್ ವಿಚಾರಕ್ಕೆ ಬಂದ್ರೆ ಅಷ್ಟೇ. ಆಮೇಲೆ ಮರ್ಯಾದೆಯಿಂದ ಕೀ ಕೊಡು, ಇಲ್ಲ ಅಂದ್ರೆ ನಮ್ ಹುಡುಗನ್ ಕರ್ಸ್ಬೇಕಾಗುತ್ತೆ. ಹುಡುಗನ್ ಕರೆಸ್ತೀಯಾ? ಅಯ್ಯಯ್ಯ ಮಚ್ಚ. ಏಯ್ ಯಾವ ಟುಸ್ಪಟಾಕಿ ಕರೆಸ್ತೀಯಾ? ಕರ್ಸು ಚಿನ್ನ. ಹಲೋ, ಹಲೋ, ಹೇಳ್ಮೋನ, ಎಲ್ಲಿದ್ಯೋ? ಇಲ್ಲೇ ಹೊರಗಡೆ ಕೆಲ್ಸದ ಮೇಲೆ ಬಂದಿದ್ದೀನಿ. ಏನ್ ವಿಷಯ? ಏಯ್ ಅರ್ಜೆಂಟಾಗಿ ಮಯೂರಿ ಥಿಯೇಟರ್ ಹತ್ರ ಬಾರೋ. ಯಾಕೆ ಮೋನ, ಏನಾಯ್ತು? ಏಯ್ ಬುಲ್ಬುಲ್, ಯಾರೋ ರೌಡಿಗಳು ನನ್ನ ಬೈಕ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಕೇಳಿದ್ರೆ ತರ್ಲೆ ಮಾಡ್ತಾ ಇದ್ದಾರೆ. ಸರಿ, ಹುಷಾರು, ನಾನು ಬರ್ತಾ ಇದ್ದೀನಿ. ನಿಂತ್ಕೊಳ್ಳಯ್ಯ, ಎಲ್ಗೋಗ್ತಾ ಇದ್ಯಾ? ಸರ್ ಅಲ್ಲಿ ಹೋಗ್ತಾ ಇದಾರಲ್ಲ ಸರ್, ಅವ್ರ ಜೊತೆ ಒಂದೇ ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಆ ಹುಡುಗಿ ಜೊತೆ? ಸರ್. ಆ ಹುಡುಗಿ ನಿನ್ಗೇನಾಗ್ಬೇಕು? ಸರ್ ಅದೆಲ್ಲ ಆಮೇಲೆ ಬಂದು ಹೇಳ್ತೀನಿ ಸರ್, ಪ್ಲೀಸ್ ಸರ್. ಸರ್ ನಿಂತ್ಕೊಳ್ಳಯ್ಯ, ಬೆಂಗಳೂರು ತುಂಬಾ ನಿಮ್ಮಂತವರೇ ಆಗೋಗ್ಬಿಟ್ರು. ನೋಡು, ನಿಮ್ ವ್ಯವಹಾರ ಏನೇ ಇದ್ರು ಫ್ಯಾಕ್ಟ್ರಿ ಹೊರಗಡೆ ಇಟ್ಕೊಳ್ಳಿ, ಒಳಗಲ್ಲ. ರೇ, ನಮ್ ಬಾಸ್ ಏನಾದ್ರು ನೋಡಿದ್ರೆ ಪಾಪ ಹುಡುಗಿ ಕೆಲಸ ಹೋಗ್ಬಿಡುತ್ತೆ. ಹೋಗಯ್ಯ. ರೇ, ತರಲೆ ಮಾಡ್ಬೇಡಿ, ನಡೀರಿ. ನಡೀರಿ ಅಂದ್ರೆ ನಡಿಬೇಕು. ಹೋಗಯ್ಯ, ಹೋಗಯ್ಯ, ಕಂಡಿದ್ದೀನಿ. ಇದೇನಿದು, ಹೊಳೆ ಬಿದ್ದೋಗೈತಲ್ಲ, ಗಾಡಿಗಳು ಓಡಾಡ್ತಾವೆ. ಕನ್ನಡಕ. ಅಯ್ಯೋ,
ಎಲ್ಲೋದ್ರು ಅಮ್ಮ? ಅಮ್ಮ ಅಮ್ಮ, ಕನ್ನಡಕ. ಈ ಕನ್ನಡಕ ಇಲ್ಲ ಅಂದ್ರೆ ಅಮ್ಮನ ಕಣ್ಣೇ ಕಾಣಲ್ಲ. ಎಲ್ಲೋಟೋದ್ರು? ಮಾ 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 ಯಾರು ಇಲ್ವೇ ಅಲ್ಲಿ? ಮಗ ನೀನಾ? ಅಲ್ಲೋಡ್ಲಾ, ಎಷ್ಟು ದೊಡ್ಡ ಹಳ್ಳ ಐತೆ. ಇರ್ಲಿ ಇರ್ಲಿ ಬಿಡು ಮಗ. ಯಾಕೆ ಡಾರ್ಲಿಂಗ್, ಏನಾಯ್ತು? ಅದು ಅಂಗಡಿಯಾಗೆ ನಿನ್ಗೋಸ್ಕರ ಕಾಯ್ತಾ ಕುಂತಿದ್ನಾ, ಆಗ ರಸ್ತೆಯಾಗೆ ಮಳೆ ಬಿದ್ದಿತ್ತು ಕಣ್ಣ. ಏನ್ darling? ಅದನ್ನ ಎತ್ತಿ ಪಕ್ಕಕ್ಕೆ ಹಾಕ್ಬಿಡೋಣ ಅಂತ ಹೋದೆ. ಅಷ್ಟ್ರಾಗಿ ಜೋರ ಕಾರ್ ಹೋಗಿ ಮುಖಕ್ಕೆ ನೀರ್ ಸಿಡ್ಬಿಡ್ತು ಕಣ್ಣ. ಒಂದು ಕ್ಷಣ ಪ್ರಪಂಚನೇ ಕತ್ಲಾಗ್ಬಿಡ್ತು ಕಣ್ಣ. ಏನ್ ಡಾರ್ಲಿಂಗ್, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನೀನಿರುವಾಗ ನಂಗೇನು ಆಗಕ್ಕಿಲ್ಲ ಕಣ್ಣ. ಅಂದಂಗೆ ನೀನು ಪರೀಕ್ಷೆ ರಿಸಲ್ಟ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ಯಲ್ಲ, ಪಾಸ್ ಆಗಿದ್ಯಾ ತಾನೆ? ಇಲ್ಲ ಡಾರ್ಲಿಂಗ್, 2 ಸಬ್ಜೆಕ್ಟಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಿ. ಹೌದಾ? ಹೋಗ್ಲಿ ಬಿಡ್ಲ, ಇನ್ನೊಂದು ಗೀತ ಕಟ್ಟಿ ಪಾಸ್ ಮಾಡ್ಕೊಡ್ರ. ಅಯ್ಯೋ ನನ್ ಡಾರ್ಲಿಂಗ್, ನಾನು ಏನು ಹೇಳಿದ್ರು ನಂಬ್ಕೊಂಡ್ಬಿಡ್ತೀಯಲ್ಲ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ನಾನು. ಹೌದಾ? ಖುಷಿ ಆಯ್ತು ಕಡ್ಲ. ಆ ದೇವ್ರ ದೊಡ್ಡವನು ಮನೆ ದೇವ್ರಿಗೆ ನಾಳೆನೆ ಹೋಗಿ ಅರ್ಕೆ ತಿರ್ಸ್ಕೊಂಡ್ ಬಂದ್ಬಿಡವ. ಸರಿ ಬಾ ಹೋಗೋಣ. ದೇವ್ರೆ, ನನ್ನ ಮಗ ಯಾವಾಗ್ಲೂ ಜೀವನದಲ್ಲಿ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳಪ್ಪ. ವಿಘ್ನೇಶ್ವರ, ನಮ್ಮಮ್ಮ ಯಾವಾಗಲೂ ಸಂತೋಷವಾಗಿರ್ಲಪ್ಪ. ಚೀಟಿ? ಇವ್ರ್ಯಾಕೆ ನನಗೆ ಚೀಟಿ ಕೊಡ್ತಿದ್ದಾರೆ? ಕಂಗ್ರ್ಯಾಚುಲೇಷನ್. ಇದನ್ನ ಬಾಯಲ್ಲಿ ಹೇಳ್ಬೋದಿತ್ತಲ್ವಾ? ಚೀಟಿಲಿ ಯಾಕೆ ಬರ್ಕೊಟ್ರು? ಮತ್ತೆ ಚೀಟಿ? ಇವ್ರು ಯಾಕೆ ನಂಗೆ ಚೀಟಿ ಕೊಡ್ತಿದ್ದಾರೆ? ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ತಗಳಪ್ಪ. ಚಪ್ಪಲಿ ಸೋದೋಗಿದೆ, ಹೊಸ ಚಪ್ಪಲಿ ತಗೋ. ಯಾಕೆ ಇವತ್ತು ಎಲ್ಲರೂ ನಂಗೆ ಚೀಟಿ ಕೊಡ್ತಾವ್ರೆ? ಸುಸ್ತಾಗೋಯ್ತು. ಈಗಿಲಾದ್ರೂ ಒಪ್ಕೋತೀಯಾ ನಾನೇ ನೀನ್ ಜಾಸ್ತಿ ಲವ್ ಮಾಡೋದು ಅಂತ? ನಾನು ಒಪ್ಕೊಳ್ಳಲ್ಲ. ಹುಡುಗರು ಲವ್ ಏನೇ ಇದ್ರು ಹುಡುಗಿರು ಒಪ್ಕೊಳ್ಳೋರ್ಗ ಅಷ್ಟೇನೆ. ಲವ್ ಆದ್ಮೇಲೆ ಹುಡುಗಿರೇ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು. ಹೌದಾ? ಏಯ್, ಏನೋ ಮಾಡ್ತಾ ಇದ್ಯಾ? ಬಂದೆ ತಡಿ. ಏನೋ ಅದು? ಮಡಿಕೆನ ಯಾಕೆ ರೋಡಲ್ಲಿ ಇಟ್ಟು ಬಂದೆ? ಮೊದಲನೇ ಮಡಿಕೆ ನಂದು, ಎರಡನೇ ಮಡಿಕೆ ನಿಂದು. ಆದ್ರೆ ಅವು ಬರೀ ಮಡಿಕೆಗಳಲ್ಲ, ನಮ್ ಪ್ರೀತಿ ತುಂಬಿಕೊಂಡಿರೋ ತಾಜ್ ಮಹಲ್ಗಳು. ರೋಡಲ್ಲಿ ಓಡಾಡೋ ಗಾಡಿ ಚಕ್ರಕ್ಕೆ ಯಾರ ಮಡಿಕೆ ಮೊದಲು ಸಿಕ್ಕಿ ಒಡೆದೋಗುತ್ತೋ ಅವ್ರ ಲವ್ ಬೇಕು. ಸರಿನಾ? ಓಕೆ, ಇದೇ ಲಾಸ್ಟ್ ಟೆಸ್ಟ್. ಸರಿ. ಈ ಲವ್ನ ಇನ್ನೂ ಟೆಸ್ಟ್ ಮಾಡ್ತಾರಾ? ನನ್ನ ಮಗನೇ
ತಡಿ ಮಾಡ್ತೀನಿ ನಿಂಗೆ ಇವಾಗ. ನಿನ್ ಮಡಕೆ ಹೊಡಿತು. ಲವ್ ಮಗ, ಇದ್ ನಿಂದ ಕೆಲ್ಸ. ಬೈಕ್ ಹತ್ತಿಸೋನೋ ಹತ್ತಿಸ್ದೆ, ಇವಳು ಮಡಕೆ ಮೇಲೆ ಹತ್ತಿಸ್ಬೇಕಿತ್ತು. ನನ್ನ ಫ್ರೆಂಡ್ ಆಗಿ ನನ್ನ ಮಡಕೆ ಮೇಲೆ ಹತ್ತಿಸಿದ್ಯಾ? ನೀನು ಒಬ್ಬ ಫ್ರೆಂಡಾ? ಹೇಯ್, ನಾನು ಗಾಡಿ ಹಚ್ಚಿದ್ದು ಮಡಕೆ ಮೇಲಲ್ಲ, ನಿಮ್ಗಳ ಮೂಢನಂಬಿಕೆ ಮೇಲೆ. ಲವರ್ಸ್ನ ಹುಚ್ಚರು ಅಂತ ಕೇಳಿದ್ದೆ, ಆದ್ರೆ ಈ ಕಣ್ಣಾರೆ ನೋಡ್ತಾ ಇದ್ದೀನಿ. ಲವ್ನ ಹಿಂಗೂ ಟೆಸ್ಟ್ ಮಾಡ್ತಾರಾ? ಯಾವಾಗ್ಲೂ ಹುಡುಗಿರೇ ಜಾಸ್ತಿ ಲವ್ ಮಾಡೋದು ಅಂತ ನನ್ನ ಜೊತೆ ಜಗಳ ಆಡ್ತಿರ್ತಾಳೆ. ಅದಕ್ಕೆ ಯಾರ್ ಲವ್ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡೋದಕ್ಕೆ ಈ ಟೆಸ್ಟ್ ಅಪ್ಪ. ಯಾರ್ ಲವ್ ಸ್ಟ್ರಾಂಗು ಅಂತ ಗೊತ್ತಾಗೋದು ಈಗಲ್ಲ, ಮದ್ವೆ ಆದ್ಮೇಲೆ. ಇವತ್ತಿಬ್ರು ಲವ್ ಸ್ಟ್ರಾಂಗ್ ಆಗಿದ್ರೇನೆ ಸಂಸಾರ ಉಳಿಯೋದು. ಈ ಒನ್ ಸೈಡ್ ಲವ್ ಎಲ್ಲ ಯೂಸ್ ಇಲ್ಲಮ್ಮ. ಸುರೇಶ್, ನೀನ್ ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ, ಏನಿಲ್ಲ. ಅಂಥದ್ರಲ್ಲಿ ಲವ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಲವ್ ಬಗ್ಗೆ ತಿಳ್ಕೊಳಕ್ಕೆ ಲವ್ವೇ ಮಾಡಬೇಕು ಅಂತ ಏನಿಲ್ಲ. ನಿಮ್ ತರ ಮಡಕೆ ಇಟ್ಟು ಲವ್ ಟೆಸ್ಟ್ ಮಾಡೋರು ನೋಡಿದ್ರೆ ಸಾಕು. ಲೋ ಗಿರೀಶ, ಹಿಂಗೆ ಲವ್ ಟೆಸ್ಟ್ ಮಾಡ್ಕೊಂಡಿರ್ತೀಯಾ ಇಲ್ಲ ಯಾವ್ದಾರ ಪ್ರೋಗ್ರಾಮ್ ಗಿಗ್ರಾಮ್ ಹಿಡ್ದಿದ್ಯಾ? ಲೋ ಮಗ, ಇವತ್ತೊಂದು ಹೊಸಕೆ ಪ್ರೋಗ್ರಾಮ್ ಆರ್ಡರ್ ಐತೆ. ನನ್ನ ಜೊತೆಲಿ ನೀನು ಬಂದ್ಬಿಡು ಮಗ, ಲೈಟ್ ಹಚ್ಚಿ ಬಂದ್ಬಿಡೋಣ. ಅಂಕಲ್ ಸ್ವಲ್ಪ ಕೆಳಗ್ ಬನ್ನಿ. ಯಾಕೆ? ನೀವು ಬನ್ನಿ ಅಂಕಲ್. ಏನೋ? ಏನ್ ಹೇಳು? ನೀವು ಬನ್ನಿ ಅಂಕಲ್, ನಾನು ಹೇಳ್ತೀನಿ. ಏನೋ? ತಗೊಳ್ಳಿ. ಹೇಯ್ 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 ಹೇಯ್, ನಿಂತ್ಕೊಳ್ಳೋ. ಯಾರ ಕೊಟ್ಟು ಚೀಟಿನ? ನಿನ್ ಶರ್ಟ್ಗೂ ಪ್ಯಾಂಟ್ಗೂ ಮ್ಯಾಚಿಂಗ್ ಇಲ್ಲ. ಮ್ಯಾಚಿಂಗ್ ಇಲ್ಲ? ಯಾರು ಬರೀತಾ ಇರ್ಬೋದು ಇದೆಲ್ಲ? ಲೋ ಮಗ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಲೋ ಮಗ, ನಿನ್ನೆ ದೇವಸ್ಥಾನದಿಂದ ಯಾರೋ ನನ್ನ ಫಾಲೋ ಮಾಡ್ತಾವ್ರೋ. ನಿನ್ನೆ ಆ ಪೂಜಾರಿಗಳ ಕೈ ಚೀಟಿ ಕೊಟ್ಟು ಕಳ್ಸಿದ್ರು. ಇವತ್ತು ಇವ್ನು ಯಾರ ಕೈಲೋ ಕೊಟ್ಟು ಕಳ್ಸವ್ರೆ ನೋಡಿಲಿ. ಲೋ ಮಗ, ನಿನ್ಗೆಲ್ಲೋ ಮಚ್ಚ ಇರ್ಬೇಕು ಗುರು. ಯಾವ್ದೋ ಹುಡುಗಿನೇ ಮ್ಯಾಲ್ ಬಿದ್ದು ಡವ್ ಆಗ್ತಾವಳೆ. ಲೈ, ಇದು ಹುಡುಗಿದೇ ಹ್ಯಾಂಡ್ ರೈಟಿಂಗ್ ಅಂತ ಹೆಂಗೋ ಹೇಳ್ತೀಯಾ? ಲೋ ಅಪ್ಪ, ಇಷ್ಟು ಮುದ್ದು ಮುದ್ದಾಗಿ ಬರ್ದವ್ರೆ ಅಂತಂದ್ರೆ ಅದು ಹೆಣ್ಮಕ್ಳದೇ ಹ್ಯಾಂಡ್ ರೈಟಿಂಗು. ಹುಡುಗರಿಗೆ ಇಷ್ಟೆಲ್ಲ ತಾಳ್ಮೆಯಲ್ಲಿರುತ್ತೆ. ಲೋ ಮಗ, ನಿನ್ನೆ ದೇವಸ್ಥಾನದಲ್ಲಿ ಬರ್ಕೊಟ್ಟಿದ್ದು ಇಷ್ಟೇ ಮುದ್ದು ಮುದ್ದಾಗಿತ್ತು. ಏನಂತ ಬರ್ಕೊಟ್ಟಿದ್ರಪ್ಪ? ಕಂಗ್ರ್ಯಾಚುಲೇಷನ್, ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ನಿಮ್ ಚಪ್ಪಲಿ ಸೋದೋಗಿದೆ, ಹೊಸ ಚಪ್ಪಲಿ ತಗೊಳ್ಳಿ ಅಂತ ಬರ್ದಿತ್ತು. ಹೊಸ ಚಪ್ಪಲಿ ತಗೊಂಡೇ ಬಿಟ್ಟಿದ್ಯಾ? ಇಷ್ಟು ಮುದ್ದು ಮುದ್ದಾಗಿ ಲೆಟರ್ ಕೊಟ್ಟೆ, ನಿನ್ನ ಆರ್ಟ್ಗೆ ಲಗಾಮ್ ಹಾಕ್ಬಿಟ್ಟವಳೆ. ಇಲ್ಲೇ ಎಲ್ಲೋ ಬೆಳೆದಿಂಗಳು ಬಾಲೆ ತರ ಅಡ್ಡಾಡ್ತಿರ್ಬೇಕು. ಹುಡುಕ್ ನೋಡು, ಸಿಕ್ಕಿದ್ರು ಸಿಗ್ಬೋದು. ಇಲ್ಲಿದ್ಯಾ ನೀನು? ಅಂಕಲ್ ಬಿಡಿ ಅಂಕಲ್. ಏಯ್, ಯಾರ ಕೊಟ್ಟಿ ಚೀಟಿನ? ಏಯ್ ಅಳ್ಬೇಡ ಅಳ್ಬೇಡ ಅಳ್ಬೇಡ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಯಾರು ಕೊಟ್ಟಿ ಚೀಟಿ ಹೇಳು? ಯಾರು? ಅಕ್ಕನಾ? ಯಾವಕ್ಕ?
ಇವತ್ ಸಿಕ್ಕಾಕಂಡ್ಯ ಇಲ್ಲೇನೋ ಕಳ್ತನ ಮಾಡಕ್ ಬಂದಿದ್ಯಾ? ಇಲ್ಲ ಸರ್. ಮೈ ಬಗ್ಸ್ ದುಡಿಯೋದ್ ಬಿಟ್ಟು ಕಳ್ತನ ಮಾಡ್ತೀಯ? ಕಳ್ತನ. ಕರ್ಕೊಂಡೋಗಿ ಇವ್ನ. ನಡಿಯೋ. ಪಕ್ಕದಲ್ಲೇ ಕಳ್ಳ ನಿಂತಿದ್ರು ಗುರ್ತಿಡಿಯಕ್ಕಾಗಲ್ವಾ ನಿಮ್ಗೆ? ಸರ್ ಅವ್ನು ಕಳ್ಳ ಅಂತ ಹಣೆ ಮೇಲೆ ಏನಾದ್ರು ಬೋರ್ಡ್ ಹಾಕೊಂಡವನ ಸರ್? ಅವೆಲ್ಲ ನಮ್ಗೆ ಹೆಂಗ್ ಗೊತ್ತಾಗಬೇಕು ಸರ್? ಸರಿಯಾಗಿದ್ದೀರಾ? ಏನಪ್ಪ ನೀವು ಇವತ್ತು ಇಷ್ಟು ಲೇಟಾಗಿ ಬಂದ್ರಿ? ನಾವೆಲ್ಲ ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ವಿ ಗೊತ್ತಾ? ನಡಿಯಮ್ಮ. ಬನ್ನಿಪ್ಪ. ಬರ್ತೀನಣ್ಣ. ಸರಿ. ಮಗನೇ, ಹಾ ಆ ನಾಟಕದ ಪದ ನಂಗನ್ಲ ಮರ್ತೋಗ್ಬಿಡಿದೀನಿ, ಸುಮ್ನಿರೋ ಡಾರ್ಲಿಂಗ್. ನಾನ್ ಜ್ಞಾಪಿಸ್ಲಾ? ಯಾವುದು? ಅದೇ ಭೂತ ಪ್ರೇತ ಪಿಶಾಚ. ಅದಾ? ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನ ಕೇಳಿದರು ಸರಿಯೇ. ಕಲಿಯಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಛಲದಂಕ ಮಲ್ಲ, ಅಸ್ತಿನಾದೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅತುಳ ಪರಾಕ್ರಮಿಯಾದ ನಾನು ಈ ಮಸಣದ ಮಣ್. ಹೇ ಚೀಟಿ ಯಾಕ್ಲ ಮಗ ನಿಲ್ಲಿಸ್ಬಿಟ್ಟೆ? ಏನ್ ಬರ್ದಿರ್ಬೋದು? ಏನವ ಸಂದಾಗಿದ್ಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಫಂಕ್ಷನ್ ಎಲ್ಲ ಸಂದಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ನಿಮ್ಮವ್ವ ಹೆಂಗವ್ರೆ? ಚೆನ್ನಾಗಿದ್ದಾರೆ. ಏನ್ ಕೊಡ್ಲವ? ಆ ಚೀಟಿಲಿ ಏನೇನು ಬರ್ದಿದ್ಯೋ ಅದೆಲ್ಲ ಕೊಟ್ಬಿಡಿ ಆಂಟಿ. ಚೀಟಿಲ್ಲ, ಏನ್ ಬರ್ದವಳ? ಏನ್ ಬರ್ದೈತ್ಲಾ? ಬೆಂಡೆಕಾಯಿ 1 kg ಹಾಕು, ಟೊಮೊಟೊ 2 kg ಹಾಕು. ನಾನೇನು ಅನ್ಕೊಂಡೆ. ಈ ಬೆಂಡೆಕಾಯಿ ಅಂದ್ರೆ ನನ್ ಮಗನ್ಗೆ ಬೋ ಇಷ್ಟ ಕಣವ. ಇದನ್ ತಿಂದೆ, ಅವನು ಎಕ್ಸಾಮ್ನಾಗೆ ಫಸ್ಟ್ ಕ್ಲಾಸ್ ಪಾಸ್ ಆಗಿರೋದು. ಮೌ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಓ, ವೆರಿ ಇಂಟ್ರೆಸ್ಟಿಂಗ್. ಈ ವಿಷಯ ನಮಗೆ ಗೊತ್ತೇ ಇರ್ಲಿಲ್ಲ. ಇನ್ನೇನು ಇಷ್ಟ ನಿಮ್ ಮಗನ್ಗೆ? ಅದೇ ಸಕ್ಕರೆ ಪಾಕ ಮಾಡಿ ಗುಂಡು ಗುಂಡಿಗೆ ತುಪ್ಪದಲ್ಲಿ ಕರೆದು ಬಿಡ್ತಾರಲ್ಲ, ಏನವ ಅದು? ಗುಲಾಬ್ ಜಾಮೂನು. ಓ, ಅದಂದ್ರೆ ಇವ್ನಿಗೆ ಪಂಚ ಪ್ರಾಣ ಕಣವ. ತಿನ್ನೋದ್ ಬಿಟ್ಟು ಬೇರೆ ಏನು ಇಷ್ಟ ಆಗಲ್ವಾ ನಿಮ್ ಮಗನ್ಗೆ? ಇಷ್ಟ ಕಣವ. ನಮ್ಮ ಮನ್ಯಾಗ ಒಂದು ಗಡ್ವ ಬೇಕೈತೆ, ಅದನ್ನ ನೋಡಿದ್ರು ಬೋ ಇಷ್ಟ ಪಡ್ತಾನೆ. ಗಡ್ವ ಬೇಕಂದ್ರೆ ಇಷ್ಟ ಅಂತೆ. ಯಾಕವ, ಯಾಕೆ ನಗ್ತಾ ಇವ್ರಿ? ಏನು ಇಲ್ಲ ಬಿಡಿ ಆಂಟಿ, ನಾವಿನ್ ಬರ್ತೀವಿ. ಹ್ಞೂನವ. ಬಾಯ್ ಆಂಟಿ. ಓ ಆಯ್ತವ. ಬಾಯ್ ತರಕಾರಿ. ಹೋಗಿ ಬರ್ತೀನಿ ಆಂಟಿ. ಕರೀನಾ? ಸರಿವಾ. ಹೇಯ್, ಏನು? ಈ ಮಳೆಗಾಲ ನಿಂತ ಮ್ಯಾಕೆ ಎಂಚು ಸರಿ ಮಾಡಿಸ್ಬೇಕು ಕಣ್ಲಾ. ಆಮೇಲೆ ಸರಿ ಮಾಡಿಸಿ ಏನು ಪ್ರಯೋಜನ ಡಾರ್ಲಿಂಗ್? ಮಳೆಗಾಲಕ್ಕೆ ಮುಂಚೆನೆ ಸರಿ ಮಾಡಿಸ್ಬೇಕಿತ್ತು. ಅಯ್ಯೋ ಸುರೇಶ, ಇದ್ಯಾವ್ದೋ ಚೀಟಿ ನೆನೀತಾ ಐತೆ ನೋಡ್ಲಾ. ಯಾವ್ದ್ಲಾ ಈ ಚೀಟಿ? ಅಯ್ಯೋ, ಇದು ಎಕ್ಸಾಮ್ ಹಾಲ್ ಟಿಕೆಟ್ ಡಾರ್ಲಿಂಗ್. ಹೌದಾ? ಹೊಸ ಓಲೆ. ಇದು ನಮ್ಮ ಒಂದಿನ ಹಾಕೊಂಡಿದ್ದೆ ನೋಡಿಲ್ವಲ್ಲ. ಡಾರ್ಲಿಂಗ್, ಓ ಯಾವ್ದು ಓಲೆ? ಅಯ್ಯೋ, ಕರೆಂಟ್ ಹೋಯ್ತು. ದೀಪ ತರ್ತೀನಿ ಇರು ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್ ಸೈಲೆಂಟ್ ಆಗ್ಬಿಟ್ಟೆ? ನಿಮ್ಮಪ್ಪ ಕೂಲಿ ಕೆಲಸ ಮಾಡಿ ಮನೆಗೆ 60 ರೂಪಾಯಿ ತತ್ತಿದ್ರು. 40 ರೂಪಾಯಿ ಅವ್ರು ಮಡಿಕೊಂಡು ಬರೀ 20 ರೂಪಾಯಿ ಮಾತ್ರ ನನಗೆ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ರು. ನಾನು ಅವ್ರನ್ನ ಬೊಯ್ಯುವೆ, ಯಾಕೆ ಹಿಂಗೆ ಮಾಡಿರಿ, 40 ರೂಪಾಯಿ ನೀವೇ ಮಡಿಕೊಂಡ್ಬಿಟ್ರೆ ಹೆಂಗೆ ಅಂತ. ಒಂದಿನ ನನ್ನ ತಾವು ಬಂದು, ಅಮ್ಮಿ
ಸಂಜೆಗೆ ನಿಂಗೊಂದು ಒಳ್ಳೆ ಉಡುಗೊರೆ ತರ್ತೀನಿ ಅಂತ ಹೇಳಿ ಹೆಣವಾಗಿ ಮನೆಗೆ ಬಂದ್ರು. ಆಮೇಲೆ ಒಂದಿನ ಗೊತ್ತಾಯ್ತು, ಅವರು 40 ರೂಪಾಯಿ ಖರ್ಚು ಮಾಡ್ತಾ ಇರಲಿಲ್ಲ. ನನಗೊಂದು ಚಿನ್ನದ ಓಲೆ ಮಾಡಿಸ್ಕೊಡ್ಬೇಕು ಅಂತೇಳಿ ಚೀಟಿ ಕಟ್ತಾ ಇದ್ರು ಕಣ್ಣ. ಅದೇ ಈ ಓಲೆ. ನಮ್ದು ಯಾವ್ರೇ ಇಲ್ಲ ಅಂದ್ಮ್ಯಾಕೆ ನಾನು ಇದನ್ನ ಹಾಕೊಂಡು ಹೆಂಗ್ಲ ಸಂತೋಷ ಪಡ್ಲಿ. ಅದಕ್ಕೆ ಈ ವಾಲೆನ ನನ್ನ ಸೊಸೆಗೆ ಮಡಗಿವ್ನಿ. ಈ ವಾಲೆನ ಹಾಕೊಳ್ಳೋಳು ಎಲ್ಲವಳು ಏನೋ. ಪೂರ್ವಿ, ಏನೇ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗ್ತಾ ಇದ್ಯಾ? ಅವ್ನಿಗೇನಾದ್ರೂ ಪ್ರಪೋಸ್ ಮಾಡಕ್ ಹೋಗ್ತಿದ್ಯಾ? ಎಸ್. ಹೇ, ನೀಂಗ್ ಪ್ರಪೋಸ್ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ? ಇನ್ನೂ ಇಲ್ಲ ಕಣ, ಧೈರ್ಯ ಬರ್ಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಓ ಹೌದಾ? ಹೇ, ಹಾಗಾದ್ರೆ ಹೇಗೆ ಪ್ರಪೋಸ್ ಮಾಡ್ತೀಯ ಅಂತ ಒಂದು ರಿಹರ್ಸಲ್ ಮಾಡಿ ತೋರ್ಸೆ. ಸರಿ, ಈಗ ನೀನು ಅವನೇ ಅನ್ಕೋ. ನೀನೊಂದು ತರಕಾರಿ ಅಂಗಡಿ ಕೂತಿರ್ತೀಯಪ್ಪ. ಕೂತ್ಕೊಂಡಿರ್ತಾನೆ. ಬೆಂಡೆಕಾಯಿ ಟೊಮೆಟೊ ತಾಜಾ ತರಕಾರಿ ಕೂತಿ ಯಾಕೆ ಹಾಕೋಗ್ತಿದ್ಯಾ? ತರಕಾರಿ ಅಂಗಡಿಲಿ ಕೂತ್ಕೊಂಡು ಅವ್ನು ಇನ್ನೇನ್ ಮಾಡ್ತಿರ್ತಾನೆ? ಶಶಿ ಪ್ಲೀಸ್. ಸುಮ್ಮನೆ ಕೂತ್ಕೊಂಡಿರ್ತಾನೆ. ಸರಿ, ಈ ಗ್ರೀಟಿಂಗ್ ಕಾರ್ಡ್ ಹಿಡ್ಕೊಂಡು ಅವನ ಹತ್ರ ಹೋಗ್ತೀನಿ. ಗ್ರೀಟಿಂಗ್ ಕಾರ್ಡಾ? ಅಯ್ಯೋ, ಇದು ಓಲ್ಡ್ ಸ್ಟೈಲ್ ಕಣೆ ಪೂರ್ವಿ. ನಾನು ಏನೇ ಮಾಡಲಿ, ನಮ್ಮೂರಲ್ಲೂ ನೆಟ್ವರ್ಕ್ ಇದ್ದಿದ್ರೆ ನಾನು ಮೆಸೇಜಲ್ಲೇ ಪ್ರಪೋಸ್ ಮಾಡ್ತಿದ್ದೆ. ಇಲ್ವಲ್ಲ, ಅದಕ್ಕೆ ಗ್ರೀಟಿಂಗ್ ಕಾರ್ಡು. ಆದರೂ ಶಶಿ, ಈ ಗ್ರೀಟಿಂಗ್ ಕಾರ್ಡಲ್ಲಿ ಪ್ರಪೋಸ್ ಮಾಡೋದು ಒಂಥರ ಮಜಾ ಇದೆ ಕಣೆ. ಇದನ್ನು ಬರಿಬೇಕಾದ್ರೆ ನಂಗೆ ಎಷ್ಟು ಫೀಲ್ ಆಯ್ತು ಗೊತ್ತಾ? ಹಲೋ, ನೀನ್ ಬರ್ದಿರೋದನ್ನ ನೀನೇ ಫೀಲ್ ಮಾಡ್ಕೊಳ್ಳೋದಲ್ಲ, ಅವನ್ ಫೀಲ್ ಮಾಡ್ಕೋಬೇಕು. ಅದೇನ್ ಪ್ರಪೋಸ್ ಮಾಡ್ತೆ ತೋರ್ಸಮ್ಮ. ಓಕೆ, ಅವನ ಹತ್ರ ಬರ್ತೀನಿ. ಹಾಯ್. ಹಾಯ್, ಹೇಗಿದ್ದೀರಾ? ಫೈನ್. ಹೇಗೆ ನಡೀತಿದೆ ನಿಮ್ಮ ವ್ಯಾಪಾರ? ಈರುಳ್ಳಿ ರೇಟ್ ರೈಸ್ ಆಗಿಬಿಟ್ಟಿದೆ. ನಂಗೊಂದು ಅರ್ಧ kg ಈರುಳ್ಳಿ ಬೇಕಾಗಿತ್ತು. ನನಗೆ ರೇಟ್ ಕಮ್ಮಿ ಮಾಡಿಕೊಡ್ತೀರಾ? ನಿಮ್ಗೆ ಅಂದ್ರೆ ಈರುಳ್ಳಿ ಮೂಟೆನೆ ಫ್ರೀಯಾಗಿ ಕೊಡ್ತೀನಿ. ಮನೆಗೆ ಹೋಗಿ ತಲೆ ಮೇಲೆ ಸುರ್ಕೊಳ್ಳಿ. ಏಯ್, ಯಾಕೆ? ಮತ್ತಿನ್ನೇನೆ, ನೀನು ಅವನಿಗೆ ಪ್ರಪೋಸ್ ಮಾಡಕ್ ಹೋಗಿದ್ಯೋ ಇಲ್ಲ ಈರುಳ್ಳಿ ವ್ಯಾಪಾರ ಮಾಡಕ್ ಹೋಗಿದ್ಯೋ? ಶಶಿ, ಹೋಗ್ತಿದ್ದಾಗೆ ಲವ್ ಯು ಅಂತ ಹೇಗೆ ಹೇಳೋದು? ಅದು ಅಲ್ಲದೆ ನನಗೆ ತುಂಬ ಭಯ ಕಣೆ. ಶಶಿ, ಇದಕ್ಕೆಲ್ಲ ನೀನೇ ಸರಿ. ಪ್ಲೀಸ್ ಕಣೆ, ನೀನೇ ಹೋಗಿ ಕೊಟ್ಬಿಡ್ ಬಾ. ಮತ್ ನಾನೇ ಅವನ ಪ್ರಪೋಸ್ ಮಾಡ್ದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನನ್ಗೆ ಡವ್ ಹಾಕ್ಬಿಟ್ರೆ? ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ, ತಾವು ಕೊಟ್ಬಿಟ್ಟು ಬನ್ನಿ ಸಾಕು. ಆದ್ರೂ ನೀನೇ ಯಾಕೆ ಫಸ್ಟ್ ಪ್ರಪೋಸ್ ಮಾಡ್ತೀಯಾ? ಅವನೇ ಮಾಡ್ತಾನೆ, ವೆಯ್ಟ್ ಮಾಡು. ಅವನು ಪ್ರಪೋಸ್ ಮಾಡೋ ತನಕ ನನ್ನ ಕೈಲಿ ಕಾಯಕ್ಕಾಗೋದಿಲ್ಲ ಕಣೆ. ಕಾಯೋ ಕೆಪಾಸಿಟಿ ಇರೋದು ಹುಡುಗರಿಗಷ್ಟೇ. ತಮ್ಮ ಹುಡುಗಿಗೋಸ್ಕರ ವರ್ಷನ್ಗಟ್ಲೆ ಬೇಕಾದ್ರೂ ಕಾಯ್ತಾರೆ. ಅದೇ ಹುಡುಗಿರು ವರ್ಷ ಇರಲಿ, 1 ನಿಮಿಷ ಕೂಡ ಸರಿಯಾಗಿ ಕಾಯಲ್ಲ. ವರ್ಕೌಟ್ ಆಗಿಲ್ಲ ಅಂದರೆ ಕಾಲೆತ್ಕೊಂಡ್ಬಿಡ್ತಾರೆ. ನಾನು ಆ ಥರ ಹುಡುಗಿಯಲ್ಲ ಕಣೆ, ತುಂಬ ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಿ. ಈಗ ಬಾಯಿ ಮುಚ್ಕೊಂಡು ಹೋಗಿ ಕೊಟ್ಬಿಟ್ ಬಾ. ಓಯ್ ತರಕಾರಿ. ಏನ್ ಅಂಕುಗ್ತಾ ಇದೀಯಾ? ನಿಂಗೆ ದೊಡ್ಡವರು ಅಂದ್ರೆ ಒಂಚೂರು ಭಯ ಇಲ್ವಾ? ಹಲೋ, ಭಯ ಇರ್ಬೇಕಾಗಿರೋದು ನಿಂಗೆ ನಮ್ಮ ಅಕ್ಕಂಗೆ. ನನಗೆ ಯಾಕೆ ಭಯ ಇರಬೇಕು? ಆಹಾ, ಪೊಲೀಸಿಗೆ ತಕ್ಕ ಮಗಳು. ಏನು ಸಿನಿಮಾ ಟೈಟ್ಲಾ? ಏಯ್, ನಿನ್ ಏಜ್ಗೆ ಇದು ಓವರ್ ಅನ್ನಿಸ್ತಾ ಇಲ್ವಾ? ತಲಾಟೆ ಎಲ್ಲ ಬಿಟ್ಟು ಕೂಗಿದೇನು ಅಂತ ಹೇಳು. ಏನಿಲ್ಲ, ಯಾರೋ ಹಾರ್ಟ್ ಕೊಟ್ಟಿದ್ರು, ಕೊಟ್ಬಿಟ್ಟು ಹೋಗೋಣ ಅಂತ ಕರ್ದೆ. ಏನು ಹಾರ್ಟಾ? ಯಾರಿಗೋ ಹಾರ್ಟ್ ಒಳಗೆ ಅಟ್ಯಾಕ್ ಆಗಿತ್ತು, ಅದಕ್ಕೆ ಟೆಲಿಗ್ರಾಮ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಟೆಲಿಗ್ರಾಮ್ ಅಂದ್ಬಿಟ್ಟು ಎನ್ವಲಪ್ ಕವರ್ ಕೊಡ್ತಾ ಇದೀಯಾ? ಹಲೋ, ಇದು ಎನ್ವೆಲಪ್ ಅಲ್ಲ, ಗ್ರೀಟಿಂಗ್ ಕಾರ್ಡು. ನಮ್ಮ ಅಕ್ಕ ಕೊಟ್ಟಿದ್ದು. ತಗೋ.
ಏನಿದು ಅರ್ಥನೇ ಆಗ್ತಿಲ್ಲ. ಯಾವ ಭಾಷೆ ಇದು? ಕೊಟ್ಟ ಏನಂದ? ನಿಮ್ಮ ಅಕ್ಕನ್ಗಿಂತ ನೀನೇ ಒಳ್ಳೆ ಫಿಗರು ಅಂದ. ಏಯ್ ಮುಚ್ಕೊಂಡು ಹೇಳ ಲೋಫರ್. ಏನು ಹೇಳೋದ ಮಗ? ಯಾವ ಆ್ಯಂಗಲಿಂದ ನೋಡಿದ್ರು ಅರ್ಥನೇ ಆಗ್ತಾಯಿಲ್ಲ. ಅರ್ಥ ಆಗಬಾರ್ದು, ಬೇರೆ ಯಾರ ಕೈಗೆ ಸಿಕ್ಕಿದ್ರು ಅರ್ಥ ಆಗಬಾರ್ದು ಅಂತಾನೆ ನಾನು ಈ ಪ್ಲ್ಯಾನ್ ಮಾಡಿ ಬರ್ದಿರೋದು. ಬೇರೆ ಯಾರಿಗೂ ಅರ್ಥ ಆಗ್ಬಾರ್ದು ಅಂತ ಬರ್ದೆ ಸರಿ, ಪಾಪ ಅದ ತರ್ಕಾರಿಗಾದ್ರೂ ಅರ್ಥ ಆಗ್ಬೇಕಲ್ವಾ? ಅದು ಹೇಗೆ ಅರ್ಥ ಮಾಡ್ಕೋತಾನೋ. ಮೊದಲೇ ಅವ್ನ ದದ್ದಿ. ಹುಡುಗಿರ್ ಕೈಲ ಹಂಗೆಲ್ಲ ದದ್ದಿ ಅನ್ಸ್ಕೊಂಬಾರ್ದು ಮಗ. ಮೋಸ್ಟ್ಲಿ ನಾನು ಇಂಟೆಲಿಜೆನ್ಸ್ ಚೆಕ್ ಮಾಡಬೇಕು ಅಂತಲೇ ಈ ಥರ ಎಲ್ಲ ಬರ್ದು ಕಳಿಸಿರ್ಬೇಕು. ನಾವು ಗಂಡು ಮಕ್ಕಳು ಸೋಲ್ತೀವಾ? ಸೋಲೋದು ಗಂಡ್ಮಕ್ಳ ಹೆಣ್ಮಕ್ಳ ಅನ್ನೋದು ಗೊತ್ತಾಗೋದು ಈ ಲಿಪಿ ಅರ್ಥ ಆದ್ಮೇಲೆ. ಪಾಪ ತರಕಾರಿ, ಈ ಲಿಪಿ ಇನ್ಯಾರ್ಯಾರು ತಲೆ ಕೆಡ್ಸುತ್ತೋ. ನೀನ್ ತಲೆ ಕೆಡಿಸ್ಕೊಂಡು ಈ ಲಿಪಿ ಏನು ಏನು ಅಂತ ಊರೆಲ್ಲ ಹುಡ್ಕೊಂಡು ಕೂತ್ಕೋ. ಮೊದಲೇ ಅವ್ರಪ್ಪ SI ಯಾಮಾರ ವಿಷಯ ಅವನ ಕಿವಿಗೆ ಹೋಯ್ತಾ, ನಿನ್ನ ಮೇಲೆ FIR ಹಾಕಿ ಲಿಪಿ ಕೆತ್ತಬಿಡ್ತಾನೆ. ಇವೆಲ್ಲ ಬೇಕಾ ನಿನಗೆ? ಬೇಕು ಕಣೆ. ಅವ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ರೆ ಈ ಲಿಪಿ ಅರ್ಥ ಮಾಡ್ಕೋತಾನೆ ಬಿಡು. ಈ ಲಿಪಿ ಅರ್ಥ ಆಗಿಲ್ಲ ಅಂತ ಅವಳ ಹತ್ರ ಹೇಳೋದು ಚೆನ್ನಾಗಿರಲ್ಲ ಕಣೋ. ಪ್ರೀತಿಯಿಂದ ಏನೋ ಬರ್ಕೊಟ್ಟವಳೆ, ಇದನ್ನ ಅರ್ಥ ಮಾಡ್ಕೊಂಡೆ ಅವಳ ಹತ್ರ ಹೋಗ್ತೀನಿ. ಶುರುವಾಯ್ತು ಬಿಡು ಮಗ. ಏನೋ ಲವ್ ಲವ್ ಇಶ್ ಇಶ್ ಕಾದಲ್ ಕಾದಲ್. ಏಯ್ 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 ಫಸ್ಟ್ ನನ್ನ ಹೆಸರು, ಮೊದಲು ನಾನು ಬರಿತೀನಿ, ಆಮೇಲೆ ನೀನು ಬರಿ. ನೀನ್ ಯಾಕಪ್ಪ ಬರಿಬೇಕು? ಮೊದಲು ನಾನೇ ಬರಿತೀನಿ. ನಾವು ಹುಡುಗರು ಯಾವಾಗಲೂ ಫಸ್ಟ್, ಅದಕ್ಕೆ ಮೊದಲು ನಾನು ಬರಿತೀನಿ. ಯಾವ್ದ್ರಲ್ಲಪ್ಪ ಹುಡುಗರು ಫಸ್ಟ್ ಬರೆಯೋದ್ರಲ್ಲಿ ನಾನೇ ಬರಿತೀನಿ. ನೋಡು, ಗುದ್ದು ಬಿಡ್ತೀನಿ ನೋಡು. ನಿನ್ಗೊಬ್ನಿಗೆ ಕೈ ಇರೋದು, ನನಗೂ ಕೈ ಬಾರಿಸ್ತೀನಿ ನೋಡು. ಬಾರಿಸ್ಬಿಡ್ತೀಯ ಕಲ್ ತಗೊಂಡು ಮಖ ಕಿತ್ತು ಬಿಡ್ತೀನಿ ನೋಡು. ಇಲ್ಲ ಕಣ, ನಿಂಗೆ ಕುತ್ಕೊಳ್ರಿ ಸರಿ, ಮೊದಲು ನಾನು ಬರಿತೀನಿ ಅಂತ ಹೇಳ್ತಾ ಇಲ್ವಾ? ಏನ್ ಕರ್ಮನೋ ನಿಮ್ದು? ಯಾವಾಗ ನೋಡೋದು ಇದೇ ಕತೆ ಆಗೋಯ್ತು. ಸುರೇಶ, ನೀನೇ ಹೇಳು, ಮೊದಲು ಹುಡುಗಿರ್ಗೆ ಪ್ರಿಫರೆನ್ಸ್ ಕೊಡ್ಬೇಕು ತಾನೇ? ಯಾವಾಗ್ಲೂ ಹುಡುಗರು ಫಸ್ಟ್, ಮೊದಲು ನಾನು ಬರಿತೀನಿ. ಯಾವ್ದ್ರಲ್ಲಿ ಫಸ್ಟ್ ಅಂತ ನಾನು ನೋಡ್ತೀನಿ. ನಾನು ಬರ್ದ್ಬಿಡ್ತೀನಿ. ಬರಿತೀನಿ. ಯಾರೋ ಒಬ್ರು ಬರ್ಕಂಡು ಸಾಯಿರೋ, ನನ್ ಟೆನ್ಷನ್ ನನಗೆ. ಹೆಸರು ಬರೆಯಕ್ಕೆ ಹಿಂಗ್ ಸಾಯ್ತಾ ಇದಿರಲ್ಲ ಲೇ. ಏಯ್ ಮಗ, ಈಗೊಂದು ಕೆಲಸ ಮಾಡು. ಗಿರೀಶ ರೇಖಾ, ನಂದೊಂದು ಅಕ್ಷರ ಬರಿತೀನಿ, ನಿಂದೊಂದು ಅಕ್ಷರ ಬರಿತೀನಿ. ಗಿ ರೇ ಗಿ ರೇ ಬರಿಲ್ಲ? ಚೆನ್ನಾಗಿದೆ, ಬರಿ. ಸುರೇಶ ಸುರೇಶ ಪೂರ್ವಿ ಸಿಕ್ತು. ಸು ವಿ ರೇ ಶ ಪು ಸು ವಿ ರೇ ಶ ನೀನು ಅಂದ್ರೆ ನನಗೆ ಇಷ್ಟ. ಸೂಭಿ ಪೋ ಮೇರೆ ಯಾವ ಭಾಷೆ ಇದು? ಅರ್ಥ ಆಗ್ತಿಲ್ಲ. ಪೂರ್ವೆ, ಶಶಿ, ಏನಪ್ಪಾಜಿ? ಅದು ಯಾರು ಬರ್ತಿದ್ದು? ಗೊತ್ತಿಲ್ಲ ಅಪ್ಪಾಜಿ. ಮೋಸ್ಟ್ಲಿ ಯಾರೋ ಹುಚ್ಚನೇ ಬರ್ದಿರ್ಬೇಕು. ಹುಚ್ಚಂಗೆ ನಮ್ಮನೆ ಗೋಡೆನಾಗ್ಬೇಕಾಗಿತ್ತ ಬರೆಯೋಕೆ? ನನ್ನ ಸರ್ವಿಸ್ನಲ್ಲಿ ಇಂಥ ಭಾಷೆ ನೋಡಿಲ್ವಲ್ಲ. ಏನಿದು?